ಹೊರತು ನಾನು ಬೆಳೆಸೋರು ಒಬ್ಬರು ಇರಲಿಲ್ಲ. ನಿನ್ನ ಹತ್ರ ಚಾಲೆಂಜ್ ಐತೆ, ನಿನ್ನ ಹತ್ರ ಹಠ ಐತೆ, ನೀನು ಬೆಳಿಬೇಕು ಅಂತ ನನ್ನ ಬೆನ್ನು ತಟ್ಟಿರೋರೇ ರವಿ ಶೆಟ್ಟಿ ಬೈಂದವರು. ಲೈವ್ ಆ್ಯಂಡ್ ಹೋರಾಟಲ್ಲಿ ನನ್ನ ಮೇಲೆ ಎಫ್ ಐ ಆರ್ ಆಯಿತು. 1.5 ದಿನ ಜೈಲಲ್ಲಿದ್ದೆ ನಾನು. ಅಂತಂದ್ರೆ ಈ ಕೆಲವೊಂದಿಷ್ಟು ಈ ಸಂಘಟನೆಗಳು ಹೋರಾಟಕ್ಕೆ ಬರಬೇಕಾದ್ರೆ ಒಂದಿಷ್ಟು ನಮ್ಗೆ ಏನಾದರೂ ಒಂದಿಷ್ಟು ಆ ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ನಮಗೆ ಅನ್ಯಾಯ ಆಗಿರ್ಬೇಕು, ಇಲ್ಲಪ್ಪ ಈ ಹೋರಾಟಗಳಲ್ಲಿ ಹೋದಾಗ ನಾವು ಈ ರೀತಿ ಏನು ಆ ಥರದ್ದು ಏನಾದರೂ ಇದೆಯಾ ಅಥವಾ ಬೆಳೆಯಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ರಾಜಕೀಯದಲ್ಲಿ ತುಳಿತಾ ಇದ್ರು. ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಆಲೋಚನೆ ಬಂದಾಗ ನಿಮ್ಮ ಬೆನ್ನೆಲುಬಾಗಿ ನಿಂತವ್ರು ಯಾರು ಅವಾಗ ಆ ಸಮಯದಲ್ಲಿ? ಸದ್ಯಕ್ಕೆ ನಮ್ಗೆ ಯಾರು ಬೆಂಬಲವಾಗಿಲ್ಲ ಸರ್. ನಾನು ಹೇಳ್ದಂಗೆ ತುಂಬ ಸರಿ ಜೀವನನೇ ಬೇಡ, ಸುಮಾರು ಸರಿ ನಾನು ಸೂಸೈಡ್ ಮಾಡೋಕ್ಕೆ ಹೋಗಿದ್ದೆ. ಸೊ ಈ ಸಂಘಟನೆ ಅಂತಂದಾಗ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಇಲ್ಲಪ್ಪ ಸಂಘಟನೆ ಮಾಡೋದೇ ಬರೀ ಕೇವಲ ದುಡ್ಡುಗೋಸ್ಕರ ಇರು. ಅದ್ರ ಬಗ್ಗೆ ನಾವು ಅನ್ಸ್ಕೊಂಡಿದ್ವಿ ಸುಮಾರು ಸರಿ. ರೋಲ್ ಕಾಲ್ ಬಂದಿದ್ದಾರೆ ಅಂತ. 10 ವರ್ಷದ ಜರ್ನಿ, ಅದು ಒಂದು ಲೆಕ್ಕಾಚಾರ. ಈಗ ಮತ್ತೊಂದು ಹೊಸ ಯುಗ ಆರಂಭ ಆಗಿದೆ. ನಮ್ದು ಸಂಘಟನೆ ಹೆಸರು ಹೇಳಕ್ಕೆ, ನಮ್ಮ ಜೊತೆಗಿರೋ ವ್ಯಕ್ತಿಗಳ ಹೆಸರು ಹೇಳಕ್ಕೆ ನಮಗೆ ತುಂಬಾ ಖುಷಿ. ಸಂಘಟನೆ ಅಂತಂದಾಗ ನ್ಯಾಯ ಕೊಡಿಸುವಂತ ಕಾನೂನು ಚೌಕಟ್ಟಿನಲ್ಲಿ ಕೊಡಿಸ್ತೀರಾ ಹೇಗೆ? ಇಲ್ಲ, ನಾನು ಆಗದಷ್ಟು ನಮ್ಮ ಆಫೀಸಲ್ಲೇ ಮೀಡಿಯಾ ಮಾಡ್ತೀವಿ. ಹಾಗಲ್ಲ ಅಂತ ಪಕ್ಷ ಸ್ಟೇಷನ್ ಮುಖಾಂತರನೇ ಮಾಡಿಸ್ತೀವಿ. ಅಲ್ಲೂ ಅಷ್ಟೇ, ಅವ್ರು ನಮ್ಮನ್ನು ಕೂರಿಸೇ ನ್ಯಾಯ ಮಾಡ್ತೀವಿ. ಹಾಯ್ ಹಲೋ ನಮಸ್ಕಾರ. ಜನನಾಯಕಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಇವತ್ತು ನಮ್ಮ ಜೊತೆ ಇರುವಂತಹ ಜನನಾಯಕಿ ಸಾಕಷ್ಟು ಕಷ್ಟಗಳನ್ನ ಮೆಟ್ಟಿ ನಿಂತಂಥವ್ರು. ಸಾಕಷ್ಟು ಸಮಸ್ಯೆಗಳು ಆದಂಥ ಸಂದರ್ಭದಲ್ಲಿ ಅವರು ಮೊದಲು ಅಲ್ಲಿರ್ತಾರೆ. ಬಡವರಿಗೆ ಸಮಸ್ಯೆಗಳಾಗಿದೆ, ಬಡವರಿಗೆ ಕಷ್ಟ ಆಗಿದೆ ಅಂತಂದಾಗ ಆ ಮೊದಲು ಇರೋದೇ ಬೇರೆ ಯಾರೂ ಅಲ್ಲ, ಕರ್ನಾಟಕ ರಾಜ್ಯ ಕಾರ್ಮಿಕರ ಅಧ್ಯಕ್ಷರು. ಮಹಿಳಾ ವಿಭಾಗದಲ್ಲಿ ತನ್ನದೇ ಆದಂಥ ಪರಿಚಯನ್ನ ಸಾಕಷ್ಟು ಮಾಡಿಕೊಂಡವರು. ಅದರ ಜೊತೆಗೆ ಮಹಿಳೆಯರಿಗೆ ಒಂದಿಷ್ಟು ಬೆನ್ನೆಲುಬಾಗಿ ನಿಲ್ಲಬೇಕು, ಮಹಿಳೆಯರ ಕಷ್ಟಗಳಿಗೆ ನಾನು ಸದಾ ಮುಂದಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರುವಂಥವರು ಶ್ರೀಮತಿ ಶೈನಿ ಮೇಡಮ್. ಎಸ್, ಇವತ್ತು ನಮ್ಮ ಜೊತೆ ಜನನಾಯಕಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮಾಗಿದ್ದೀವಿ ಸರ್. ತುಂಬಾ ಖುಷಿ ಆಗುತ್ತೆ. ಮಹಿಳಾ ವಿಭಾಗದಲ್ಲಿ ಅಧ್ಯಕ್ಷರಾಗಿ ಒಂದ್ ಕಡೆ ಗುರುತಿಸ್ಕೊಂಡಿರ್ತಾ ಇದ್ದೀರಾ. ಅದ್ರ ಜೊತೆಗೆ ಮಹಿಳೆಯರ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ನಿಮ್ಮ ಸಂಘಟನೆ ಮೂಲಕ ಹೇಗೆ ನಡೀತಾ ಇದೆ? ಏನ್ ಕತೆ ಸಂಘಟನೆ? ಸರ್ ತುಂಬ ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ಇಳಿದು ಬಿಟ್ಟಿದ್ದೀವಿ ನಾವು. ಸಂಘಟನೆ ಬೆಳೆಸಬೇಕು, ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸ್ಬೇಕು. ನೊಂದಿರೋ ಹೆಣ್ಮಕ್ಳು ನಮ್ಮ ಹತ್ರ ಬಂದವರು ನೊಂದ್ಕೊಂಡು ಆಚೆ ಹೋಗ್ಬಾರ್ದು, ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು. ಆದರೆ ಆ ಕೆಲಸ ನಾವು ಒಪ್ಕೊಬೇಕು, ಹಾಗಿಲ್ಲ ಅಂದರೆ ಬಿಟ್ಬಿಡ್ಬೇಕು. ನನ್ನ ಪಾಲಿಸಿ ಅಷ್ಟು. ಹೌದು, ಹೇಗೆ ಮಾರ್ದು ತುಕಡ ಅನ್ನೋರು. ಹೌದು ಸರ್, ಅದು ಎಲ್ಲೇ ಹೋದ್ರು ಅಷ್ಟೇ, ಸ್ಟೇಷನ್ ಅಲ್ಲಾದ್ರೂ ಅಷ್ಟೇ, MLA ಹತ್ರ ಹೋದ್ರು ಅಷ್ಟೇ, ಯಾರ ಹತ್ರ ಮಾತಾಡ್ಬೇಕು ಅಂದ್ರೆ ಅಷ್ಟೇ, ನಾನಿನ್ ನೇರವಾಗಿ ಕಾಣಿಸಿದ್ರೆ ನೇರವಾಗಿ ಮಾತಾಡ್ತೀವಿ. ಅಂದ್ರೆ ಸಂಘಟನೆಯು ಕೂಡ ನೇರ. ಹೌದು ಸರ್, ಕಾರ್ಮಿಕರ ಬೆನ್ನೆಲುಬಾಗಿ. ಖಂಡಿತ. ಬಹಳಷ್ಟು ಮಹಿಳೆಯರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಇರುವುದೇ ಕಾರ್ಮಿಕರ ಸಂಘಟನೆ, ಅದು ನೀವು. ಹೌದು, ಎಷ್ಟು ಹೆಮ್ಮೆ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಯಾಕೆಂದರೆ ನಾನು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲಿ ಬೆಂಗಳೂರಿಗೆ ಬಂದು ಈ ಥರ ಎಲ್ಲ ನಾನು ಆಗ್ತೀನಿ ಅಂತ ನಾನು ಕನಸಿಗೂ ಅಂದ್ಕೊಂಡಿಲ್ಲ. ಅಂದರೆ ಅದು ನನಗೆ ನಂದೊಬ್ಬರದೇ ಅಲ್ಲ, ನನ್ನ ಜೊತೆಗಿರೋರು, ನನ್ನ ಬೆಂಬಲ ಅವ್ರು ಇರೋದಕ್ಕೆ ನಾನು ಮುಂದುವರಿತಾ ಇದ್ದೀನಿ. ಓಕೆ, ಸಂಘಟನೆಗೆ ಬರಬೇಕು, ನಾನು ಕೂಡ ಸಮಾಜ ಸೇವೆ ಮಾಡಬೇಕು ಅನ್ನುವಂಥದ್ದು ಈ ಮನೋಭಾವನೆ ಯಾವಾಗ ಆರಂಭ ಆಯಿತು, ಹೇಗೆ ಬಂತು ಅಂತ? ಸರ್, ಅದು ಯಾವಾಗ ಬಂದು ಅಂದರೆ, ನಾನು ಮದುವೆ ಆಗಿ ಬೆಂಗಳೂರಲ್ಲಿ ಇದ್ದಾಗಿಂದ ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀವಿ. ನಾನು ಎಲ್ಲಾನು ಒಂದ್ ಕಡೆ ಒಂದು ಹೆಜ್ಜೆ ಇಕ್ಕೋಕೆ ಹೋದಾಗ ನನ್ನ ತುಳಿಯವರೇ ಹೊರತು ನಾನು ಬೆಳೆಸೋರು ಒಬ್ರು ಇರಲಿಲ್ಲ. ಸುಮಾರು ಸಂಘಟನೆಯಲ್ಲಿ ನಾನು ಓಡಾಡಿಕೊಂಡು ಬೆಳೆಸ್ಬೇಕು, ಅವ್ರಿಗೆ ಅಂತ ಅನ್ಯಾಯ ಆದರೆ ಅದನ್ನ ಕೇಳಬೇಕು, ಅವ್ರಿಗೊಂದು ಒಳ್ಳೇದು ಮಾಡಬೇಕು ಅಂತ ಸುಮಾರು ಬಾಗಿಲುಗಳು ತಟ್ಟಿದ್ದೀವಿ. ನಾನು BJP ಟೀಮಿಂದನೂ ನಾನು ಸಂಘಟನೆ ಮಾಡ್ಕೊಂಡು ಬಂದಿರೋಳು. ಸುಮಾರು ಒಂದು 5 ವರ್ಷ ಆದರೆ ಸಮ್ಮೇಳನ ಅಂತ ಒಂದು ಸಂಘಟನೆ ಮಾಡಿತ್ತು. ಅದರೊಳಗೂ ನಾವು ಬೆಳೆಯೋಕ್ಕೆ ಸುಮಾರು ಬಾಗಿಲು ತಟ್ಟಿದ್ದೀವಿ. ಅವ್ರಿಗೆ ಒಳ್ಳೇದು ಮಾಡೋಣ ಬನ್ನಿ ಅಂದರೆ, ಅಯ್ಯೋ ಅದೆಲ್ಲ ನಮ್ಗೆ ಅವಶ್ಯಕತೆ ಇತ್ತ ಶೈನಿ, ನಾವು ಆಚೆ ಹೋಗ್ಬೇಕಾ, ಅದೆಲ್ಲ ಬೇಡ ಸುಮ್ಮನೆ ಇರಿ ಅನ್ನೋರು. ಅಲ್ಲೂ ನನಗೆ ತೃಪ್ತಿ ಆಗಿಲ್ಲ. ಅದೇ ನಾವು ಹೊಟ್ಟೆ ತುಂಬ ಊಟ ತಿಂದರೆ ನಮಗೆ ಒಂಥರ ತೃಪ್ತಿ ಆಗುತ್ತಲ್ಲ, ಆ ಥರ ಆಗಲ್ಲ ನನಗೆ. ಆಮೇಲೆ ನಾನೇನು ಮಾಡಿದೆ, ಇನ್ನೊಬ್ರು ಸಂಘಟನೆಗೆ ಹೋದೆ, ಅಲ್ಲೂ ಅದೇ ಆಯಿತು. ಎಲ್ಲ ಕಡೆನೂ ನಮಗೆ ನಿಂದಿಸೋರೇ ಹೊರತು ನಮ್ಮನ್ನು ಕೈ ಎತ್ತಿ ಬೆಳೆಸೋರೊಬ್ಬರು ಸಿಕ್ಕಿಲ್ಲ. ಲಾಸ್ಟು ನನಗೆ ಒಂದು ಆಫರ್ ಬಂತು, ರವಿ ಶೆಟ್ಟಿ ಬೈಂದೂರು ಅಂತ. ಅವ್ರ ಕಡೆ ಹೋದ್ಮೇಲೆ
ಮಗ ನೀನ್ ಈ ತರ ಆಗ್ಬೇಕು, ನೀನ್ ಈ ತರ ಬೆಳಿಬೇಕು, ನಿನ್ನ ಹತ್ರ ಚಾಲೆಂಜ್ ಐತೆ, ನಿನ್ನ ಹತ್ರ ಹಠ ಐತೆ, ನೀನ್ ಬೆಳಿಬೇಕು ಅಂತ ನನ್ನ ಬೆನ್ ತಟ್ಟಿರೋರೇ ರವಿ ಶೆಟ್ಟಿ ಬೈಂದವರು. ಎಷ್ಟು ಹೆಮ್ಮೆ ಅನ್ಸುತ್ತೆ, ತುಂಬಾ ಖುಷಿ ಅನಿಸ್ತದೆ. ನನ್ನ ಸಂಘಟನೆ ಬಗ್ಗೆ ಕಲ್ತಿರೋದೇ ಅವರಿಂದ. ಅವರೇ ನನ್ಗೆ ಹೇಳಿತು, ಈ ತರ ಇಲ್ಲಿ ಈ ತರ ಹೆಜ್ಜೆ ಇಕ್ಕು, ನೀನ್ ಈ ತರ ಹೋದ್ರೆ ನಿನ್ ಕೈಲಿ ಆಗುತ್ತೆ, ನಿನಗೆ ಆಗಲ್ಲ ಅನ್ನೋದಿಲ್ಲ. ಅವ್ರು ಹೇಳ್ಕೊಟ್ಟಿದ್ದೆ ಆ ಪಾಠ ನನ್ಗೆ. ಆ ಪಾಠದ ಮೇಲೆ ಇಲ್ಲಿ ಗಂಡ ನಾನು ಬೆಳೆದು ಬಂದಿದ್ದೀನಿ. ಸಂಘಟನೆ ಹೋರಾಟ ಎಲ್ಲ ಸರ್, ಲೈವ್ ಬ್ಯಾಂಡ್ ಹೋರಾಟದಲ್ಲೂ, ಬಿಗ್ ಬಾಸ್ ಹೋರಾಟದಲ್ಲೂ ಎಲ್ಲಾ ಕಡೆನೂ ಜಾಯಿನ್ ಆಗಿದ್ದೀನಿ. ಲೈವ್ ಬ್ಯಾಂಡ್ ಹೋರಾಟದಲ್ಲಿ ನನ್ನ ಮೇಲೆ FIR ಆಯ್ತು. 1.5 ದಿನ ಜೈಲಲ್ಲಿ ಇದ್ದೆ ನಾನು. ಅಲ್ಲೂ ನಮ್ಗೊಂಥರ ಹೆಮ್ಮೆ ಅನಿಸ್ತು. ನೋಡು, ಒಂದು ಒಳ್ಳೇದಕ್ಕೆ ಹೋಗಿ ನಾನು ಹೋಗಿದ್ದೀನಲ್ಲ. ಫಸ್ಟ್ ಎಲ್ಲ ಬೇಜಾರಾಯ್ತು, ಅಯ್ಯೋ ಹಿಂಗೆಲ್ಲ ಹೋಗಿ ಜೈಲಿಗೆ ಹೋಗಿ ಬಂದು. ಸುಮಾರು ಜನ ನಮ್ಮನ್ನ, ನನ್ನ ಫ್ಯಾಮಿಲಿಗೆಲ್ಲ ಬೇಜಾರು ಮಾಡಿಸಿದ್ರು, ಇವ್ರು ಜೈಲಿಗೆ ಹೋಗಿ ಬಂದವ್ರೆ ಅಂತ. ನಾನು ಜೈಲಿಗೆ ಹೋಗಿ ಕೊಲೆ ಮಾಡಿ ಹೋಗಿ ಬಂದಿಲ್ಲ, ಕಳ್ತನ ಮಾಡ್ಕೊಂಡು ಬರ್ಲಿಲ್ಲ ನಾನು. ಅಲ್ಲಿಗಿಂತ ಕಳ್ತನ ಮಾಡೋದ್ರೆ ನಮಗೊಂದು ನಾಚಿಕೆ ಮಾನ ಮರ್ಯಾದೆ ಇರ್ತದೆ. ನಾನು ಹೋಗಿದ್ದೊಂದು ಒಳ್ಳೆತನವಾಗಿ ಒಂದು ಹೋರಾಟಕ್ಕೆ ಹೋಗಿ ಅದ್ರಲ್ಲೊಂದು ಜೈ ಕಲ್ಸ್ಕೊಂಡ್ ಬಂದಿದ್ವಲ್ಲ. ನಮ್ಗೆ ಇವತ್ತ ಲೈವ್ ಬಾಂಡೆ ಮುಚ್ಚಿದ್ದಾರೆ, ನಮ್ಗೆ ಅದೆಲ್ಲ ಒಂದು ಹೆಮ್ಮೆ ಕೆಲಸ ಅಲ್ಲ ಸರ್. ನಮ್ಗೊಂದು ಖುಷಿ, ಅದು ತುಂಬಾ ಖುಷಿ ಆಗ್ತದೆ ಅದರಿಂದ. ಅಂದ್ರೆ ಈ ಹೋರಾಟ, ಈ ಸಂಘಟನೆ ಅನ್ನುವಂಥದ್ದು ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ. ಹೋರಾಟ ಹೌದು ಹೌದು, ಸಂಘಟನೆ ಮಾಡಬೇಕು, ಖಂಡಿತ ಸರ್, ಈ ಹೋರಾಟ ಮಾಡಬೇಕು, ಖಂಡಿತ. ನಾನು ಅಂತಂದ್ರೆ ಈ ಕೆಲವೊಂದಿಷ್ಟು ಈ ಸಂಘಟನೆಗಳು ಹೋರಾಟಕ್ಕೆ ಬರಬೇಕಾದ್ರೆ ಒಂದಿಷ್ಟು ನಮ್ಗೆ ಏನಾದ್ರೂ ಒಂದಿಷ್ಟು ಆ ತರ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು, ನಮಗೆ ಅನ್ಯಾಯ ಆಗಿರ್ಬೇಕು. ಇಲ್ಲಪ್ಪ, ಈ ಹೋರಾಟಗಳಿಗೆ ಹೋದಾಗ ನಾವು ಈ ರೀತಿ ಏನ್ ಆ ತರದ್ ಏನಾದ್ರೂ ಇದೆಯಾ, ಅಥವಾ ಆ ಥರದಂತ ನನ್ನ ಜೀವನದಲ್ಲಿ ಆ ಥರ ಏನೂ ಆಗಿಲ್ಲ. ಅಂದ್ರೆ ನನ್ನ ಬೆಳೆಯಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ರಾಜಕೀಯದಲ್ಲಿ ತುಳಿತಾ ಇದ್ರು. ರಾಜಕೀಯದಲ್ಲೂ ಅಷ್ಟೇ, ಜನ ತೋರಿಸ್ಬೇಕು ಅಂದ್ರೆ ಶೈನಿ ಬೇಕು, ಜನ ಅಲ್ಲಿ ಬೇಕು ಅಂದ್ರೆ ಶೈನಿ ಬೇಕು. ಶೈನಿ ಇರೋ ಕಡೆ ಜನ ಇದ್ದಾರೆ. ಅದು ಬಿಟ್ಟು ನನ್ನ ರಾಜಕೀಯದಲ್ಲೂ ಬೆಳೆಯಕ್ ಬಿಡ್ಲಿಲ್ಲ. ತಿರ್ಗಾ ನನ್ಗನ್ಸ್ತು, ಇದ್ರಲ್ಲಿ ನಾವು ಬೆಳೆಯಕ್ಕೂ ಆಗಲ್ಲ, ಹೆಸರು ತಗೊಳಕ್ಕೂ ಆಗಲ್ಲ. ನನ್ನ ಸಂಘಟನೆಗಳಿದೆ, ಅದರಲ್ಲಿ ನಾನು ಬಡವರಿಂದ ಹಿಡ್ದು ಸುಮಾರು ಮೋಸ ಮಾಡ್ಕೊಂಡು ಹೋಗಿರೋರಿಗೆಲ್ಲ ಕರ್ಕೊಂಬಂದು ಮದುವೆ ಮಾಡಿಸಿ, ನನ್ನ ಏರಿಯಾದಲ್ಲೇ ಮದುವೆ ಮಾಡಿಸಿದೀವಿ. 3-4 ಮದುವೆ ನಾವು ಹೆಣ್ಮಕ್ಳೆಲ್ಲ ಸೇರಿ ಒಂದು ಅಷ್ಟು ನಮ್ಮ ಟೀಮ್ ಇದೆ ಹಳೆದಿಂದ. ಒಂದು 15 ವರ್ಷದಿಂದ ನನ್ನ ಜೊತೆಗಿರೋರು ಇದ್ದಾರೆ, ಎಲ್ಲ ಸೇರಿ ಮದುವೆ ಮಾಡಿಸಿದೀವಿ. ತುಂಬಾ ಒಳ್ಳೆ ಕೆಲಸಗಳು ಮಾಡಿ ಹಂಗಂಗೆ ಏನೋ ನನಗೆ ಏನು ಅನಿಸ್ತದೆ, ದುಡ್ಡಿಗಲ್ಲಿ ನಾವು ಬೆಲೆ ಕೊಡ್ತಾ ಇಲ್ಲ. ಮಾನವೀಯತೆ ಅವ್ರಿಗೆ ಏನು ಅನ್ಯಾಯ ಆಗೈತೆ ಅದನ್ನ ನಾವು ಸರಿಪಡಿಸ್ಬೇಕು. ನಾನು ಪ್ರತಿಯೊಂದು ಸ್ಟೇಷನಲ್ಲಿ ಹೋದ್ರು ಅದೇ ಹೇಳೋದು. ನಾವೊಬ್ರು ಹೆಸರು ಇರೋರು ಬಂದ್ರು, ಇಲ್ಲ ಮೇಡಮ್ ಬನ್ನಿ ನಮ್ಗೆ ಹೇಳೋದಲ್ಲ, ನೀವು ಆ ಥರ ನಮ್ಮ ಹಿಂದೆ ಬರೋವ್ರಿಗೂ ಹೇಳ್ಬೇಕು. ಕೂತ್ಕೊಳ್ಳಿ, ಅವ್ರಿಗೊಂದು ಒಳ್ಳೆತನ ಮಾಡಿ, ಅವ್ರು ಬಂದಾಗ ಅವ್ರ ಕಷ್ಟ ಸುಖ ವಿಚಾರಿಸಿ, ನೀವು ಇರೋದೇ ಅದಕ್ಕೆ ಅಂತ ಹೇಳ್ತೀನಿ ಹೊರತು ನನ್ನ ಮಾತ್ರ ನೀವು ಅಲ್ಲಿ ಕೂರಿಸಿ ಅಂತ ಯಾವತ್ತೂ ನಾವು ಯಾರನ್ನೂ ಕೇಳಲ್ಲ. ಓಕೆ, ಈ ಹೋರಾಟ, ಈ ಪ್ರತಿಭಟನೆ ಎಷ್ಟು ವರ್ಷಗಳಿಂದ ಆರಂಭ ಆಗಿದ್ದು, ಹೇಗೆ? ಸುಮಾರು ನಾನೊಂದು 10 ವರ್ಷ ಮೇಲಾಯ್ತು ಅನ್ಕೊಂಡಿದೀವಿ ಹೋರಾಟಕ್ಕೆಲ್ಲ ಇಳಿದು. 10 ವರ್ಷದ ಹಿಂದೆನೆ ಎಲ್ಲಾರು ಏನ್ ಹಂಗೇನಿಲ್ಲ ಸರ್. ಎಲ್ಲಾರು ಅಂದ್ರೆ ಫಸ್ಟ್ ಅಲ್ಲ, ಇವಾಗ ನಾನು ಹೇಳಿದಾಗ ಒಂದು 5-6 ವರ್ಷದಿಂದ ನಾನೊಂದ್ ಚೂರ್ ಹೆಸರು ತಗೋತಾ ಇರೋದು. ಅದಕ್ಕಿಂತ ಮುಂಚೆ ಎಲ್ಲಾರು ಹಿಂದೆ ನಾವು ನಿಂತ್ಕೊಂಡು ಅವ್ರನ್ನ ಕೆಲಸ ಮಾಡಿದೀರಾ ಅಷ್ಟೇ. ನಮ್ಮನ್ನ ಬೆಳೆಯಕ್ ಬಿಡ್ಲಿಲ್ಲ ಅವ್ರು ಯಾರೂನು. ಅಂದ್ರೆ ರವಿ ಶೆಟ್ಟಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಲ್ಲಿ ಶೈನಿ ಕಾಲಿಕ್ಕದಾಗಿಂತ ಶೈನಿಗೆ ಒಂದು ಹೆಸರು ಒಂದು ಲೆವೆಲ್ ಬಂದಿದೆ ಅಂತ ನಾನು ಖುಷಿ ಪಡ್ತೀನಿ. ಒಂದು ಹವಾ ಮೇಂಟೈನ್ ಮಾಡಿ. ಹೌದು ಸರ್, ಖಂಡಿತ. ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಒಂದ್ ಕಡೆ ಹೆಮ್ಮೆ ಅನ್ಸುತ್ತೆ. ಹೌದಪ್ಪ, ಯಾಕಂದ್ರೆ ಅವಾಗೆಲ್ಲ ನಾವು ಅನ್ಕೊಳ್ತಾ ಇದ್ವಿ, ಹೆಣ್ಮಕ್ಳು ಬರೀ 4 ಗೋಡೆಗಳ ಮಧ್ಯದಲ್ಲೇ ಇದ್ಬಿಡ್ಬೇಕು, ಇಲ್ಲ ಹೆಣ್ಮಕ್ಳು ಹೊರಗಡೆ ಹೋಗುವ ಆಗಿಲ್ಲ. ಈಗ ಗಂಡಿಗೆ ಸರಿ ಸಮಾನವಾಗಿ ಯಾವುದಕ್ಕೂ ಕೂಡ ಅಂಜಿಕೆ ಇಲ್ದಾಗೆ ಏರೋಪ್ಲೇನ್ ಓಡಿಸೋದಕ್ಕೂ ಕೂಡ ರೆಡಿ ಇದ್ದಾರೆ, ಗಾಡಿ ಓಡಿಸೋದಕ್ಕೂ ಕೂಡ ರೆಡಿ ಇದ್ದಾರೆ, ಎಲ್ಲದಕ್ಕೂ ಕೂಡ ಸಮಾನವಾಗಿದ್ದೀರಾ ಅಂತಂದ್ರೆ ನಾವು ಕೂಡ ಹೌದು, ನಾವು ಕೇವಲ ಅವಾಗ ಇತ್ತು, ಆ ಕಾಲದಲ್ಲಿ ಇತ್ತು, ಹೌದು ಹೆಣ್ಮಕ್ಳು ಬರೀ ಮನೆಯಲ್ಲೇ ಇರಬೇಕು, 4 ಗೋಡೆಗಳ ಮಧ್ಯದಲ್ಲೇ ಇರಬೇಕು. ಆದ್ರೆ ಈಗಿನ ಹೆಣ್ಮಕ್ಳು ಹಾಗಿಲ್ಲ, ಸ್ವತಂತ್ರವಾಗಿ ಹೋರಾಟ ಮಾಡಬೇಕು, ಸಂಘಟನೆಯಲ್ಲಿ ಎಳಿಬೇಕು, ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು ಅನ್ನುವಂಥದ್ದು. ಆ ಹಾದಿಯಲ್ಲಿ ನೀವು ಕೂಡ ಇದ್ದೀರಾ, ಎಷ್ಟು ಹೆಮ್ಮೆ ಇದೆ. ತುಂಬಾ ಖುಷಿ. ನಾನು ನನಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ಅಂದ್ರೆ ನನ್ನ ಫ್ಯಾಮಿಲಿನೂ ಅದೇ ತರನೇ ಇದ್ರು. ಏನೋ ಹೆಂಗಸಿನ ಆಚೆ ಕಳಿಸ್ತೀರಾ, ಇಷ್ಟು ತಂದ್ರೆ ಅಷ್ಟು ತೆಗೋತಾರ, ಅವ್ರ ಫ್ಯಾಮಿಲಿ ಎಲ್ಲ ಹೇಳ್ಕೊಡೋರು ನಮ್ಮ ಯಜಮಾನ್ರಿಗೆ. ಅವರು ಸುಮಾರು ಟಾರ್ಚರ್ ಕೊಟ್ಟಿದ್ದಾರೆ. ಅಂದ್ರೆ ಹೋಗ್ಬೇಡ, ಹೆಣ್ಮಕ್ಳು ಯಾವಾಗಲೂ ಮನೆಗಿರ್ಬೇಕು, ಗಂಡಸ ತರ ತಿರ್ಕೊಳ್ಳೋದು ಅವೆಲ್ಲ ಸರಿ ಕಾಣಲ್ಲ ನಮ್ಗೆ, ನಾವಿಲ್ಲಿ ತಳವಾರ ಅಂತವ್ರು, ನಮ್ಗೆ ಅದೆಲ್ಲ ಸರಿ ಬರಲ್ಲ ಅಂತ ತುಂಬಾ ಮಾಡಿದ್ರು. ಕುಂಡ್ರಿಸ್ಕೊಂಡು ಅವ್ರಿಗೂ ಹೇಳಿದೆ, ನಾವು ಸಪೋರ್ಟ್. ಇವಾಗ ನನಗೆ ನನ್ನ ಫ್ಯಾಮಿಲಿ ಫುಲ್ ಸಪೋರ್ಟ್ ಐತೆ. ಎಷ್ಟು 2 ಗಂಟೆ ರಾತ್ರಿಗೆ ಯಾರಿಗ ಅನ್ಯಾಯ ಆದ್ರೂ ಎನಿ ಟೈಮ್ ನನ್ನ ಫೋನ್ ವರ್ಕ್ ಆಗಿರ್ತದೆ. ಯಾರ್ದಾದ್ರೂ ಸ್ವಿಚ್ ಆಫ್ ಇರ್ತಾರೋ ಗೊತ್ತಿಲ್ಲ, ನನ್ನ ಫೋನಲ್ಲಿ 2 ಗಂಟೆ ರಾತ್ರಿಗೆ ಯಾರೇ ಕಾಲ್ ಮಾಡಿದ್ರು, ಇಲ್ಲಿಂದ ಅದು ಯಾವುದೋ ಒಂದು ಊರು
ಕುದೂರು ಬಿಟ್ಟು ಆಚೆ ಏನೋ ಒಂದು ಫ್ಯಾಮಿಲಿ ಅಂದರೆ ಫ್ಯಾಮಿಲಿನೇ ಅವರು. ಆ ಹುಡುಗಿ ಅವ್ರ ಯಜಮಾನ್ರಿಗೆ ಏನೋ ಆಕ್ಸಿಡೆಂಟ್ ಆಯಿತು ಅಂದ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗಿ 2 ಗಂಟೆ ರಾತ್ರಿ ಇಲ್ಲಿಂದ ನಾವು ಹೋಗಿದ್ದೀವಿ ನೋಡಿ. 2 ಗಂಟೆ ರಾತ್ರಿ ಹೋಗಿ ಅಲ್ಲಿಂದ ಅವ್ರ ಫ್ಯಾಮಿಲಿ ಎಲ್ಲ ಅವ್ರ ಯಜಮಾನ್ರ ಕಡೆಯವರೆಲ್ಲ ಅವಳಿಗೆ ತುಂಬ ತೊಂದರೆ ಕೊಟ್ಟರು. ನಾನು ಡಾಕ್ಟ್ರ್ ಹತ್ರ ಹೋಗಿ ಮಾತಾಡಿ ಅಲ್ಲಿಂದ ನಾವು ಅಲ್ಲಿಗೆ ಹೋಗಿದ್ದಕ್ಕೆ ಕುದೂರಿಂದ ಆಚೆ ಹೋಗಿದ್ದಕ್ಕೆ ಅಲ್ಲಿಂದ ಕಣುವ ಆಸ್ಪತ್ರೆಯಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು. ಅಲ್ಲೂ ಈ ಹುಡುಗಿನ ತೋರ್ಸಕ್ಕೆ ಅವ್ರು ರೆಡಿ ಇಲ್ಲ ಆಸ್ಪತ್ರೆಯಲ್ಲಿ. ಡಾಕ್ಟ್ರ್ ಹತ್ರ ಜಗಳ ಆಡಿದೆ. ನನ್ನ ಕಾರ್ಡು ತೋರಿಸಿ ನಾನು ಹೇಳಿದೆ ಅವರು ಹೆಂಡ್ತಿಗಿರೋ ಹಕ್ಕು ತಾಯಿ ತಂದೆಗಿಲ್ಲ, ಫಸ್ಟು ನೀವು ಆ ಹುಡುಗಿನ ತೋರಿಸಿ ಅಂತ ಹೇಳಿದೆ. ಹಂಗೆಲ್ಲ ತುಂಬ ನಮ್ಮ ಕೈಲಿ ಏನಾಗುತ್ತೋ ಆ ಕೆಲಸ ಎಲ್ಲ ಮಾಡ್ತೀವಿ ಸರ್. ನಾನು ಇವಾಗಲೂ ರೆಡಿ. 2 ಗಂಟೆ ರಾತ್ರಿ ಆದ್ರೂ ಗಂಡಸ್ರಿಗಿಂತ ನಾವೇನು ಕಮ್ಮಿ ಇಲ್ಲ, ಎಲ್ಲ ಕೆಲಸದಲ್ಲೂ ನಾವು ರೆಡಿ ಇರ್ತೀವಿ. ಎಸ್, 10 ವರ್ಷದ ಜರ್ನಿ ಹೇಗಿತ್ತು ಅಂತ? ತುಂಬ ಚೆನ್ನಾಗಿತ್ತು ಸರ್. ಅಂದರೆ ಕಷ್ಟ ಅಂದರೆ ಹೇಳ್ತಾರಲ್ಲ ಕಲ್ಲು ಮುಳ್ಳು ಎಲ್ಲ ಇತ್ತು. ಕಲ್ಲು ಮುಳ್ಳಿನ ಎಲ್ಲದ್ರೊಳಗೂ ತುಳ್ಕೊಂಡೇ ನಮ್ಮ ಮುಂದಕ್ಕೆ ಬಂದಿರೋದು. ಬಹಳಷ್ಟು ಎಲ್ಲವೂ ಕೂಡ ಮೆಟ್ಟಿ ನಿಂತಿದ್ದೀವಿ ಸರ್. ಅದು ಸಪೋರ್ಟ್ ಹಂಗೈತೆ ನಮಗೆ. ಯಾಕಂದ್ರೆ ಫಸ್ಟಿಗೆ ಸಂಘಟನೆಗಳು ಬಂದಂತ ಸಂದರ್ಭದಲ್ಲಿ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ, ಸರಿಯಾಗಿ ಸಪೋರ್ಟ್ ಮಾಡೋದಿಲ್ಲ. ಬೇಡ ಬಿಡು, ಯಾಕೆ ಹೋಗ್ತೀಯಾ, ಏನಾಗುತ್ತೆ, ಏನ್ ನಿನ್ನ ಕೈಯಿಂದ ಏನ್ ಮಾಡಕ್ಕಾಗುತ್ತೆ ಅಂತ ಸಹಜವಾಗಿ ಈ ಮಾತುಗಳು ಬಂದಿರುತ್ತೆ. ಅದೆಲ್ಲವೂ ಕೂಡ ಕೇಳಿಸ್ಕೊಂಡ್ರು ಕೂಡ ಕೇಳಿಸ್ಕೋದ ಹಾಗೆ ಆಯ್ತು, ನೀವು ಹೇಳ್ದಂಗೆ ಹೇಳಿ ನಾವು ಮಾಡ್ದಂಗೆ ನಾವು ಮಾಡ್ತೀವಿ ಅಂತ ಸಂಘಟನೆ ಮಾಡ್ಕೊಂಡು 10 ವರ್ಷದ ಜರ್ನಿ ಸುಮ್ನೆ ಸರಿ ಸಾಮಾನ್ಯ ಅಲ್ಲ ರೀ. ಹೌದು ಸರ್, ತುಂಬಾ ಕಷ್ಟ. ಅಂದ್ರೆ ನಮ್ಮ ಮನೆಯವ್ರಿಗೆ ಇವಾಗ ಅವರು ಹೇಳ್ತಾರೆ, ಇಲ್ಲಪ್ಪ ನಿಮ್ಗೇನ ಕಷ್ಟ ಆದ್ರೆ ನನ್ನ ಹೆಂಡತಿ ಫೋನ್ ಮಾಡಿ ನನ್ ವಿಸಿಟಿಂಗ್ ಕಾರ್ಡ್ ಇವತ್ತು ಅವ್ರು ಕೊಡಂಗಾಯ್ತು. ನನ್ನ ಮಕ್ಕಳಿಂದ ಹಿಡ್ದು ನನ್ನ ಮಗ ಇದ್ದಾನು ಬಂದ, ಅವನು ನಮ್ಮ ಯಜಮಾನ್ರು ಎಲ್ಲಾರ್ಗು ಹೋದ್ರು ಏನೇನೋ ಪ್ರಾಬ್ಲಮ್ ಅಂತಿದ ತಕ್ಷಣ ನಂಗೆ ಕಾರ್ಡ್ ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ. ತಗೊಡಿ, ಇವ್ರ ಹತ್ರ ಮಾತಾಡಿ, ನಮ್ಮ ಮಿಸಸ್ ಇದ್ದಾರೆ, ನಮ್ಮ ಮಿಸಸ್ ಇದ್ದಾರೆ, ನಿಮ್ ಕೆಲಸ ಹೆಲ್ಪ್ ಮಾಡ್ತಾರೆ ನೋಡಿ. ಇವತ್ತು ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮ್ಮ ಮನೆ. ತುಂಬಾ ಖುಷಿ ಆಗುತ್ತೆ. ಇವತ್ತು ನನ್ನ ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳೋದು, ಎಷ್ಟು ಗಂಟೆ ರಾತ್ರಿ 10 ಗಂಟೆ ಆಗ್ಬೋದು ನಾವು ಬರೋದೆಲ್ಲ. ನಾವು ಒಂದು ಕೆಲ್ಸಕ್ಕೆ ಹೋದ್ರೆ ಇಲ್ಲ, ಯಾರಿಗಾನೋ ಒಂದು ಏನೋ ಒಂದು ಆದರೆ, ಇವಾಗ ನಮ್ಮ ಮದನಕಳ್ಳಿ ಸ್ಟೇಷನ್ಗೆ ಹೋದ್ರು ಅಷ್ಟೇ, ಯಾವ ಸ್ಟೇಷನ್ಗೆ ಹೋದ್ರು ನಾವು ಸ್ವಲ್ಪ ಲೇಟಾಗಿ ಹೇಳಿರೋ ಟೈಮಿಗೆ ಬರೋಕ್ಕಾಗಲ್ಲ. ಅದರಲ್ಲೂ ನನ್ನ ಫ್ಯಾಮಿಲಿಯಲ್ಲಿ ಅಡ್ಜಸ್ಟ್ ಮಾಡ್ಕೋತಾರಲ್ಲ ಸರ್, ಯಾರು ಮಾಡ್ತಾರೆ? ಮೊದ್ಲಿನ ಕಾಲ ಅಡುಗೆ ಮಾಡ್ಬೇಕು, ಗಂಡ ಮಕ್ಕಳು ನೋಡ್ಕೊಬೇಕು, ಆ ಗೋಡೆಗೆ ಇರ್ಬೇಕು, ಆಚೆ ಬರೋಂಗಿಲ್ಲ, ಅದೆಲ್ಲ ಫಸ್ಟ್ ಹಳೆ ಕಾಲ. ಇವಾಗ ಆತರ ಏನಿಲ್ಲ, ಕಾಲ ಬದಲಾಗಿದೆ. ತುಂಬಾ ಬದಲಾಗೈತೆ. ಅಂದ್ರೆ ಇವೆಲ್ಲ ಹೋರಾಟಗಳು ಇವೆಲ್ಲವೂ ಕೂಡ ಆದ ನಂತರ ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದೆ. ಹೌದು. ಓಕೆ ಮೇಡಮ್, ಈಗ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಈ ವೈಯಕ್ತಿಕ ಜೀವನದಲ್ಲೂ ಕೂಡ ಬಹಳಷ್ಟು ನೊಂದಿದ್ದೀರಾ, ಬಹಳಷ್ಟು ಕಷ್ಟಪಟ್ಟಿದ್ದೀರಾ. ಒಂದು ಕಡೆ ಜೀವನ ಹೇಗಿತ್ತು, ಆರಂಭಿಕ ಜೀವನ ಹೇಗಿತ್ತು? ಅದು ಇವಾಗ ಹೆಂಗ್ ಹೇಳದ್ದು ಸರ್, ತುಂಬಾ ಕಷ್ಟಪಟ್ಟಿದೀವಿ. ಕೊರೋನಾ ಟೈಮಲ್ಲೆಲ್ಲ ಗಾರಿ ಕೆಲಸ ಮಾಡಿದೀವಿ. ನನ್ನ ಫ್ಯಾಮಿಲಿನ ಸಾಕಕ್ಕೆ 6 ತಿಂಗಳು ಮಟ್ಟಿಗೆ ನಾನು ಅವಾಗ ನಮಗೆ ಸ್ಯಾಲ್ರಿ ಕೊಡೋದು 300 ರೂಪಾಯಿ. 300 ರೂಪಾಯಿ ಹೆಲ್ಪರ್ ಆಗಿ ಕೆಲಸ ಮಾಡ್ತದೆ. ಏನು ಬರಲ್ಲ ನಂಗೆ ಅದ್ರ ಬಗ್ಗೆ. ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಿದೀವಿ ಅಷ್ಟೇ. ಅಂದ್ರೆ ಗಾರಿ ಕೆಲಸ ಮಾಡಿ. ಮೂಲತಃ ಎಲ್ಲಿವರು? ನಾನು ಹುಟ್ಟಿ ಬೆಳೆದಿರೋದೆಲ್ಲ ಕೇರಳ ಸರ್. ಕೇರಳ ದೇವರ ನಾಡು. ಊರಲ್ಲಿ ಹುಟ್ಟಿ ಬೆಳೆದು ಬಂದಿದ್ದಾರೆ ಅನ್ನೋ ರೇಂಜಿಗೆ. ಹೌದು ಸರ್, ನನ್ನ ಹಣೆ ಬರ ಬೆಂಗಳೂರಲ್ಲಿ ಇತ್ತು ಅಂತ ನಾನು ಅನ್ಕೊಂಡಿದೀವಿ. ದೇವ್ರು ಬರೆದು ಕಳಿಸಿರ್ತಾರಲ್ಲ ಸರ್, ನಾವೇನ್ ಇಚ್ಛೆ ಮಾಡಿದ್ರು ಯಾವ್ದು ಆಗಲ್ಲ. ನನ್ನ ಫ್ಯಾಮಿಲಿ ಎಲ್ಲ ಕೇರಳದಲ್ಲಿದ್ದಾರೆ, ನಮ್ಮ ಅಕ್ಕ ಫ್ಯಾಮಿಲಿ ಎಲ್ಲ ಹೆಬ್ಬಗೋಡಿ ಇದ್ದಾರೆ. ಯಾರಿಗೂ ಒಪ್ಪಿಗೆ ಇರ್ಲಿಲ್ಲ. ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗಿದ್ವಿ, ಲವ್ ಮ್ಯಾರೇಜು. ಅವ್ರ ಮನೆಗೆ ನಮ್ಮ ಯಜಮಾನ್ರಿಗೆ ಅಪ್ಪ ಅಮ್ಮ ಇರ್ಲಿಲ್ಲ, ಅವ್ರ ಅಣ್ಣ ಅದಕ್ಕೆ ಸಾಕಿರೋದು. ಹೆಂಗೋ ಹಂಗ ಇಬ್ರು ಇಷ್ಟ ಆಯ್ತು, ಇಬ್ರು ಮಕ್ಳಾದ್ರು, 2 ಗಂಡು ಮಕ್ಳು. ಇವಾಗ ಒಳ್ಳೆ ಫ್ಯಾಮಿಲಿಯಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ ಸರ್. ಓಕೆ, ಲವ್ ಮ್ಯಾರೇಜ್ ಅಂತ ಅಂದಾಗ ಸಿಕ್ಕಾಪಡೆ ಒಂದಿಷ್ಟು ನೋವುಲಿಗಳು ಜಾಸ್ತಿ ಎಲ್ಲ ಅನುಭವಿಸಿ ಬಂದಿದ್ದೀನಿ ಅಲ್ವಾ? ಅದೆಲ್ಲ ಹೇಳಕ್ ಆಗಲ್ಲ, ಅಷ್ಟು ಅನುಭವಿಸಿದ್ದೀನಿ. ಅಂದ್ರೆ ಆ ಅನುಭವಿಸಿದಕ್ಕಿಂತ 2ರಷ್ಟು ನಾನು ಖುಷಿಯಾಗಿದ್ದೀನಿ, ಹೆಮ್ಮೆ ಇದೆ. ಈಗ ಆವಾಗ ಒಂದಿಷ್ಟು ಆ ಹಾದಿಗಳನ್ನ ಹಿಡಿದಂತ ಸಂದರ್ಭದಲ್ಲಿ 100 ಹಾದಿಗಳು ಕಾಣಿಸ್ತಾ ಇರುತ್ತೆ ನಮ್ಮ ಕಣ್ ಮುಂದೆ. ಈ ಹಾದಿಗೆ ಹೋಗ್ಬೇಕಾ, ಈ ಹಾದಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಆಗ್ತಾ ಇರೋದಿಲ್ಲ. 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು ಅಂತ ಆಲೋಚನೆ ಬಂದಾಗ ನಿಮ್ಮ ಬೆನ್ನೆಲುಬಾಗಿ ನಿಂತವ್ರು ಯಾರು ಅವಾಗ ಆ ಸಮಯದಲ್ಲಿ? ಸದ್ಯಕ್ಕೆ ನನ್ಗೆ ಯಾರು ಬೆಂಬಲವಾಗಿಲ್ಲ ಸರ್. ನಾನು ಹೇಳ್ದಂಗೆ ತುಂಬಾ ಸರಿ ಜೀವನನೇ ಬೇಡ, ಸುಮಾರು ಸರಿ ನಾನು ಸೂಸೈಡ್ ಮಾಡಕ್ ಹೋಗಿದ್ದೆ. ಅಷ್ಟು ಬೇಜಾರಲ್ಲಿ ಬಂದ್ಬಿಟ್ಟಿದ್ದೆ. ಬೇಡ, ಈ ಜೀವನ ಬೇಡ, ಗಂಡ ಬೇಡ, ಯಾರು ಬೇಡ. ಇವ್ರ ಫ್ಯಾಮಿಲಿಯಿಂದನೇ ನನಗೆ ತುಂಬ ಟಾರ್ಚರ್ ಆಗ್ತಾ ಇತ್ತಲ್ಲ, ಬೇಡಪ್ಪ ಬದುಕಿರೋದೇ ನಾನು ವೇಸ್ಟು ಅನ್ನಂಗೆ ಆಯಿತು. ತಿರ್ಗಾ ನನಗೆ ಏನಾಯ್ತೋ ಗೊತ್ತಿಲ್ಲ, ನಾನು ಯಾಕೆ ಸಾಯ್ಬೇಕು, ದೇವ್ರು ಕೊಟ್ಟರೆ ಜೀವ ದೇವರೇ ತಗೊಳ್ಳಿ ಅಂತೇಳಿ ಅದೇ ಹಠದ ಮೇಲೆ ಯಾವುದು ಮಾಡಬೇಡ ಅಂತಾರೋ ನಂಗೆ ಅದನ್ನೇ ಮಾಡಿ ತೋರಿಸಿ ಇವತ್ತು ಈ ಲೆವೆಲಿಗೆ ಬಂದಿದ್ದೀನಿ. ಅಂದ್ರೆ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಇದ್ದಂತ ಸಂದರ್ಭದಲ್ಲಿ ಇಲ್ಲ ನಾನು ಮಾಡ್ತೀನಿ, ನನ್ನಲ್ಲಿ ಛಲ ಇದೆ, ನನ್ನಲ್ಲಿ ಅದರಲ್ಲಿ ಏನೋ ಒಂದು ನಾನು ಮಾಡ್ತೀನಿ ಅನ್ನೋವಂಥದ್ದು ಗೊತ್ತಿದ್ದಾಗ ಆ ಮನುಷ್ಯನ ಬಿಟ್ಬಿಡ್ಬೇಕು, ಏನೋ ಒಂದು ಮಾಡ್ತಾನೆ. ಹೌದು, ಇಲ್ಲ ಅಂತಂದಾಗ ನಾವು ಹಿಡಿದುಕೊಂಡಾಗ ಏನು ಮಾಡೋಕ್ಕಾಗಲ್ಲ.
ಹೌದು. ಅದ್ರಲ್ಲೂ ನನ್ನ ಫ್ರೆಂಡ್ಸ್ಗಳೊಂದಿಬ್ರು ಮೂವರು ಇತ್ತು, ಏನೇ ನೋವಿರ್ಲಿ ಬಿಡಿ ಅದೆಲ್ಲ ತಲೆ ಕೆಡ್ಸ್ಕೊಂಬಾರ್ದು, ಅವ್ರ ಹೆಸರುಗಳು ಹೇಳೋದು ಬೇಡ, ಇವತ್ತು ನನ್ನ ಜೊತೆಗಿದ್ದಾರೆ. ಅವತ್ತು ನನ್ಗಿಬ್ರೇ ಇದ್ದಿತ್ತು, ಇವತ್ತು ಒಬ್ರು ಸ್ವಲ್ಪ ಇದಾಗೈತೆ, ಒಬ್ರು ಇವಾಗಲೂ ನನ್ನ ಜೊತೆಗಿದ್ದಾರೆ. ಆದ್ರೂ ಬೆನ್ನೆಲುಬಾಗಿ ನಿಲ್ಲುವಂತ ಕೆಲಸ ಮಾಡ್ತಾರೆ. ನಾವಿದ್ದೀವಿ, ನೀನ್ ಮುಂದಕ್ಕೆ ಹೋಗು. ಓಕೆ, ಈಗ ಸಂಘಟನೆ ಮೇಡಮ್, ಒಂದ್ ಕಡೆ ಸಂಘಟನೆ ಅಂತ ಅಂದಾಗ ಸಹಜವಾಗಿ ಸಾಕಷ್ಟು ನೋವು ನಲಿವುಗಳ ಜೊತೆ ಒಂದ್ ಕಡೆ ಸಂಘಟನೆ ಉದ್ಘಾಟನೆ ಮಾಡಿದ್ದೀರಾ. ಹೊಸ ಸಂಘಟನೆ, ಒಂದ್ ಕಡೆ ಕಾರ್ಮಿಕರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥದ್ದು, ಅದರಲ್ಲೂ ಕೂಡ ಮಹಿಳೆಯರಿಗೆ ಒಂದಿಷ್ಟು ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥದ್ದು, ಯಾವ ರೀತಿಯಾಗಿ ರೂಪರೇಷೆಗಳನ್ನ ಹಾಕೊಂಡಿದ್ದೀರಾ, ಏನ್ ಕತೆ ಅಂತ? ಸರ್, ಇದು ಮಹಿಳೆಯರಿಗೆ ಮಾತ್ರ ಅಂತಲ್ಲ, ನಾವ್ ಇಡೀ ಯಾರೇ ಆಗ್ಲಿ ನೊಂದವ್ರಿಗೆ, ಅದರಲ್ಲಿ ನಮ್ಗೆ ಜೆಂಟ್ಸ್ ಸುಮಾರು ಜನ ಕೇಳಿದ್ದಾರೆ, ಬರೀ ಇಲ್ಲಿ ಹೆಣ್ಮಕ್ಳಿಗೆ ಅಷ್ಟೇನಾ ಮೇಡಮ್ ನೀವು ಮಾಡೋದು? ಇಲ್ಲ, ನಾವು ನಿಮಗೂ ಹೆಲ್ಪ್ ಮಾಡ್ತೀವಿ, ನಿಮ್ಮಲ್ಲಿ ನ್ಯಾಯ ರೀತಿ ಇದ್ರೆ ನಿಮ್ಗೂ ನ್ಯಾಯ ಕೊಡಿಸ್ತೀವಿ. ಯಾರಿಗೆ ಆಗ್ಲಿ ಸರ್, ನೊಂದು ಬಂದಿರೋರ್ಗೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಆಫೀಸ್ ಓಪನ್ ಮಾಡಿರ್ಲಿ, ಅದು ನಮ್ಗೆ ಆಫೀಸ್ ಮಾಡೋ ಕಾರಣನೇ ಶಶಿಗೌಡ್ರು ಅಂತ. ಅವ್ರನ್ನ ನಾವು ಎಷ್ಟು ಹೊಗಳಿದ್ರು ಸಾಲಲ್ಲ, ಅವರಿಂದನೇ ನಮ್ಗೆ ಇವತ್ತೊಂದು ಆಫೀಸ್ ಆಯ್ತು. ನನ್ನ ಹೆಣ್ಮಕ್ಳು ಆಚೆ ನಿಂತ್ಕೊಬಾರ್ದು, ಒಂದು ಆಫೀಸ್ ಅಂತ ಮಾಡಿ ನಮಗೆ ಕೊಟ್ಟಿರೋದು ಅವರೇ. ಅವ್ರ ಫ್ಯಾಮಿಲಿ ಇನ್ನೂ 100 ವರ್ಷ ಚೆನ್ನಾಗಿರ್ಲಿಂದ ನಾವೆಲ್ಲ ನಮ್ಮ ಹೆಣ್ಮಕ್ಳೆಲ್ಲರೂ ಅವ್ರು ನಮ್ಮ ಆಶೀರ್ವಾದ. ಅಂದ್ರೆ ನಾವೇನ್ ದೇವ್ರಲ್ಲ ಅಂದ್ರೂ ನಮ್ಮ ಬಾಯಿಂದ ಒಂದು ಮಾತು ಬರೋದು ಅಷ್ಟೇ. ಸೊ ಯಾಕಂದ್ರೆ ಅಂತ ವ್ಯಕ್ತಿತ್ವಗಳು, ಅಂತ ವ್ಯಕ್ತಿಗಳು ಬೆನ್ನೆಲುಬಾಗಿ ನಿಂತ ಸಂದರ್ಭದಲ್ಲಿ ಎಂತ ಕಷ್ಟಗಳು ಕೂಡ ಬಹಳಷ್ಟು ಸಲೀಸಾಗಿ ಈಸಿ ಆಗ್ಬಿಡುತ್ತೆ. ಹೌದಲ್ವಾ? ಹೌದು ಸರ್. ಅವ್ರು ಇರತಕ್ಕ ನಮ್ಗೆ ನಾನು ಏನೋ ಹೇಳ್ತಾರಲ್ಲ, ದುಡ್ಡು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಸರ್. ಒಂದು ವ್ಯಕ್ತಿನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಐತೆ. ನಂಬಿಕೆ ಬಹಳ. ಹೌದು, ಆ ನಂಬಿಕೆ ನಾವು ಅವ್ರ ಹತ್ರ ಇಲ್ಲಿವರೆಗೂ 9 ವರ್ಷ ಆಯ್ತು ನಮಗೆ ಪರಿಚಯ ಆಗಿ, ಇಲ್ಲಿವರೆಗೂ ನಾವು ಉಳಿಸ್ಕೊಂಡ್ ಬಂದಿದ್ದೀನಿ. ಅವರು ಹಂಗೆ ಇದ್ದಾರೆ, ಅವ್ರ ಫ್ಯಾಮಿಲಿನೂ ಹಂಗೆ ಇದ್ದಾರೆ. ಅವರು ನಾನು ತುಂಬಾ ಯಾಕೆ ಅವ್ರನ್ನ ಇಷ್ಟಪಡ್ತಾರೆ ಅಂದ್ರೆ, ಅವ್ರ ಫ್ಯಾಮಿಲಿನ ಅವ್ರ ಜೀವನ ಪೂರ್ತಿ ಅವರು ಸ್ಕೂಲ್ಗೋಸ್ಕರನೇ ಬಿಟ್ಟಿದ್ದಾರೆ, ಗಂಡ ಹೆಂಡತಿ ಇಬ್ರು. ಅವ್ರ ಮಕ್ಳು ಆ ಸ್ಕೂಲ್ ಮಕ್ಳು ಬಿಟ್ರೆ ಸರ್ ಎಷ್ಟೋ ಸ್ಕೂಲ್ಗಳು ನೋಡಿದ್ದಾರೆ. ನೀವ್ ಹೇಳ್ದಂಗೆ ಬರೀ ಬಿಸ್ನೆಸ್ ಮಾಡ್ಕೊಂಡು ಒಂದೊಂದು ಫಸ್ಟ್ ಸ್ಟ್ಯಾಂಡರ್ಡ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಸ್ಕೂಲ್ಗಳಲ್ಲಿ 90,000 ಹೇಳ್ತಾ ಇದ್ದಾರೆ ಒಂದು ಅಡ್ಮಿಷನ್ಗೆ. ಆ 90,000 ಇದ್ರೆ ಮಂದಾರ ಪಬ್ಲಿಕ್ ಸ್ಕೂಲಲ್ಲಿ ಮಿನಿಮಮ್ ನನಗೆ ಒಂದು 5-6 ವರ್ಷ ಓದಿಸ್ಬೋದು. 6 ವರ್ಷ ಸ್ಕೂಲಲ್ಲೇ ಮಗನ ಓದಿಸ್ಬೋದು. ಎಜುಕೇಶನ್ ಮುಗಿದೋಗ್ಬಿಡುತ್ತೆ. ಹೌದು ಅಲ್ವಾ? ಆ ಥರ ಯಾರಿಗೆ ಸರ್ ಮನಸ್ಸು ಬರುತ್ತೆ? ದುಡ್ಡು ಸಂಪಾದನೆ ಮಾಡೋಕ್ರು ಅವ್ರು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಅವರು ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದ್ದಾರೆ, ಅವ್ರ ಫ್ಯಾಮಿಲಿ ಫುಲ್ಲು ಎಲ್ಲ ಚೆನ್ನಾಗಿದ್ದಾರೆ. ಅವ್ರು ಅದ್ರ ಮೇಲೆ ಮೈಂಡ್ ಇಕ್ಕಿಲ್ಲ. ಅವ್ರು ಏನು ಮಕ್ಳಿಗೆ ಒಂದು ಎಜುಕೇಶನ್ ಕೊಡಬೇಕು. ನಾನು ಅದಕ್ಕೆ ಗೊತ್ತಿರೋರಿಗೆಲ್ಲ ಹೇಳ್ತೀನಿ, ಆ ಸ್ಕೂಲ್ಗೆ ಹೋಗಿ ನಿಮ್ಮ ಮಕ್ಕಳನ್ನ ಬಡತನದಲ್ಲಿ ಓದಿಸ್ರಿ ಹೋಗಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ. ಅವ್ರು ಅದನ್ನು ನನ್ನ ಬೈತಾ ಇದ್ದಾರೆ, ಹಂಗೆಲ್ಲ ಹೇಳ್ಬೇಡಿ ಮೇಡಮ್, ಹಂಗೆ ಹೇಳ್ಬೇಡಿ, ಯಾಕೆ ಹೇಳ್ತೀರಾ ನೀವು ಅಂತ. ಇಲ್ಲ ಸರ್, ಅದು ನಮ್ಮ ಖುಷಿಗೆ ನಾವು ಹೇಳ್ತೀವಿ ಅಂತ ಹೇಳಿ ಅಂಥವ್ರೊಬ್ರು ನಮ್ಮ ಜೊತೆಗಿರೋದು ನಮಗೆ ತುಂಬಾ ಸಪೋರ್ಟ್ ಸರ್. ಅಂದ್ರೆ ಏನು ಹೇಳ್ತಾರಲ್ಲ, ಒಂದು ಆನೆ ಬೆಲೆ ಇದ್ದಂಗೆ ಅವ್ರು ನಮ್ಮ ಹಿಂದೆ ಇರೋದು. ಎಸ್, ಅಂದರೆ ಅಂಥ ವ್ಯಕ್ತಿಗಳು ಬೆನ್ನೆಲುಬಾಗಿ ನಿಂತಾಗ ಬಹಳಷ್ಟು ಹೆಮ್ಮೆ ಅನ್ಸೋದು. ಹೌದು ಸರ್. ಹೌದು. ಈಗ ಸಂಘಟನೆ ಅಂತ ಬಂದಾಗ ಬಹಳಷ್ಟು ಕೆಲಸಗಳು ಕಾರ್ಯಗಳು ನಡೀತಾ ಇದೆ. ಹೇಗೆ ನಡೀತಾ ಇದೆ, ಏನು ಕತೆ? ಸೊ ಯಾವ ರೀತಿಯಾಗಿ ಮುಂದಿನ ಯೋಜನೆಗಳನ್ನು ಹಾಕೊಂಡಿದ್ದೀರಾ? ಹೌದು, ಇಷ್ಟೊಂದು ಈ ಪ್ಲಾನ್ಗಳಿದೆ ನಮ್ಮ ಸಂಘಟನೆಯಿಂದ ಸೊ ಅಂತ. ಖಂಡಿತ ಸರ್. ಏನು ಪ್ಲಾನ್ಗಳು ಅಂದರೆ, ಇವಾಗ ಯಾರೇ ನಮ್ಮಲ್ಲಿ ನನ್ನ ಹೆಣ್ಮಕ್ಳಿಗೂ ಅದೇ ಹೇಳೋದು, ಯಾರಾನ ಕಷ್ಟ ಅಂತ ಬಂದಾಗ ಅವ್ರನ್ನ ಕೂರಿಸಿ ಮಾತಾಡಿಸು, ಅವ್ರ ವಿಷಯ ಏನು ತಿಳ್ಕೊ, ಅವ್ರ ಪ್ರಾಬ್ಲಮ್ ಏನು ತಿಳ್ಕೊ, ಮಾತಾಡೋದು. ನಮ್ಮ ಶಶಿ ಸರು ಅದನ್ನೇ ಹೇಳ್ತಾ ಇರೋದು, ನೀವು ಯಾರೇ ಬರಲಿ ಯಾರನ್ನೂ ವಾಪಸ್ ಕಳಿಸ್ಬೇಡಿ, ಅವ್ರ ಕಷ್ಟ ಸುಖಗಳು ಕೇಳಿ, ಅವ್ರಿಗೇನೋ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ ಕಳಿಸಿ. ಅದು ಇಲ್ಲಿವರೆಗೂ ನಾವು ಮಾಡ್ತಾ ಇದ್ದೀವಿ, ಮುಂದಕ್ಕೂ ಇದೆ. ಅಂದರೆ ನಮ್ಮೆಲ್ಲರೂ ನಮ್ಮ ಸಂಘಟನೆ ಇಡೀ ಟೀಮ್ ನಮ್ಮ ಜೊತೆಗಿದ್ರೆ ನಾವು ಇದೇ ಥರ ಬೆಳ್ಕೊಂಡು ಹೋಗ್ತೀವಿ, ಇದೇ ಥರ ನಾವು ಸಪೋರ್ಟ್ ಮಾಡ್ತೀವಿ. ಎಲ್ಲೇ ಆದರೂ ಸರ್ ಅವ್ರಿಗೆ ಅನ್ಯಾಯ ಆಯಿತು ಅಂದರೆ ನಾವು ಕೇಳೋ ಅಂತ ಧೈರ್ಯ ನಮ್ಮಲ್ಲಿ ಐತೆ. ನಾವು ಕೇಳ್ತೀವಿ, ಅವ್ರಿಗೆ ಏನಾಗುತ್ತೆ ನಾವು ನ್ಯಾಯ ಕೊಡಿಸ್ತೀವಿ. ಓಕೆ, ಈಗ ರಾಜ್ಯದಲ್ಲಿ ಸಾಕಷ್ಟು ಸಂಘಟನೆಗಳು ಬರುತ್ತೆ ಹೋಗುತ್ತೆ, ದಿನ ಬೆಳಗಾದ್ರೆ 108 ಸಂಘಟನೆಗಳು ಉದ್ಭವ ಆಗುತ್ತೆ. ಬಟ್ ಆ ಸಂಘಟನೆಗಳು ಉಳಿಯುವಂಥದ್ದು, ಆ ಸಂಘಟನೆಗಳನ್ನ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಸಂಘಟನೆ ಅಂತ ಅಂದಾಗ ನಿಜವಾಗ್ಲೂ ಕಾರ್ಮಿಕರ ಬೆನ್ನೆಲುಬಾಗಿ ನಿಲ್ಲಬೇಕು, ಬಡವರ ಬೆನ್ನೆಲುಬಾಗಿ ನಿಲ್ಲಬೇಕು, ನೊಂದವರ ಬೆಳಕಾಗಬೇಕು ಅನ್ನುವಂಥ ನಿಮ್ಮ ಸಂಘಟನೆ ಇದೆ. ಸೊ ಈ ಸಂಘಟನೆ ಅಂತಂದಾಗ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಇಲ್ಲಪ್ಪ ಸಂಘಟನೆ ಮಾಡೋದೇ ಬರೀ ಕೇವಲ ದುಡ್ಡುಗೋಸ್ಕರ ಇರು, ಇಲ್ವಾ ದಿನ ಬೆಳಗಾದ್ರೆ ಸಾಕು ಸಂಘಟನೆಯವರು ಬಂದ್ಬಿಟ್ಟು ಹಂಗ್ ಲೂಟಿ ಮಾಡ್ತಾರೆ, ಹಿಂಗ್ ಲೂಟಿ ಮಾಡ್ತಾರೆ, ಹಿಂಗ್ ಅವಾಜ್ ಆಗ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನುವಂಥದ್ದು. ಬಟ್
ಆ ಸಂಘಟನೆಗಳ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? Sir, ಅದು- ಬಟ್ ನೀವು ಏನ್ ಹೇಳ್ತೀರಾ, ನೀವು ಸಂಘಟನೆ ಹೌದು ಸರ್, ಅದ್ರ ಬಗ್ಗೆ ನಾವು ಅನ್ಸ್ಕೊಂಡಿದ್ವಿ ಸುಮಾರು ಸರಿ ರೋಲ್ ಕಾಲ್ ಬಂದಿದ್ದಾರೆ ಅಂತ. ನಾನು ಅದನ್ನು ಕೇಳಿದೀನಿ, ಎಲ್ಲಿ ರೋಲ್ ಕಾಲ್ ಮಾಡಿರೋದು ಒಂದು ಪ್ರೂಫ್ ಕೊಟ್ಬಿಟ್ರೆ ಇವತ್ತಿಂದ ನಾನು ಶಾಲಾ ಹಾಕಲ್ಲ ಅಂತ ನಾನೇ ಸ್ಟೇಷನ್ ಅಲ್ಲಿ ತಟ್ಟಿ ಕೇಳಿದೀನಿ ಸರ್. ಯಾಕಂದ್ರೆ ಮಾಡ್ತಾರ, ಆತರ ಮಾಡಲ್ಲ ಅಂತ ಹೇಳಲ್ಲ. ನಾವ್ ಇಲ್ಲಿವರೆಗೂ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಇಲ್ಲಿವರೆಗೂ ಆ ಕೆಲ್ಸಕ್ಕೆ ಇಳಿದಿಲ್ಲ, ಇಳಿಯೋದು ಇಲ್ಲ. ಸಂಘಟನೆಗಳೈತೆ, ಏನ್ ಅವ್ರು ಉಳಿಸ್ಕೊಂಡು ಹೋಗ್ಬೇಕು ಇಷ್ಟೇ. ನೊಂದು ಬಂದಿರೋ ನ್ಯಾಯ ಕೊಡಿಸಿ, ಅವ್ರ ಹತ್ರ ನಾವು ನೀವು ಇಷ್ಟು ಕೊಡಿ ಅಷ್ಟು ಕೊಡಿ ದುಡ್ಡು ಬೇಕೇ ಬೇಕು ಅಂತ ಪ್ರೆಸರ್ ಮಾಡ್ಬಾರ್ದು. ಅವ್ರ ಪ್ರೀತಿಯಿಂದ 1000 ರೂಪಾಯಿ ಕೊಟ್ರು ಇಲ್ಲ 500 ರೂಪಾಯಿ ಕೊಟ್ರು ನಾವು ಪ್ರೀತಿಯಿಂದ ಇಸ್ಕೋತೀವಿ. ಸಂಘಟನೆಗೆ 100 ರೂಪಾಯಿ ಧನ ಸಹಾಯ ಕೊಟ್ಟರು ಹೌದು ಸರ್, ಪರವಾಗಿಲ್ಲ, ಖುಷಿ ಅದು, ಹೆಮ್ಮೆ ಅನ್ಸುತ್ತೆ. ಹೌದು. ತೀರಮಾನ ಬಡವರು ಇರ್ತಾರಲ್ಲ ಸರ್, ಹೌದು, ಅವ್ರಿಗೆ ಹಂಗೆ ಹೋಗಿರೋ ಅವ್ರು ಬೇರೆ ಕಡೆ ಸ್ಟೇಷನ್ ಅಲ್ಲಿ ಹೋದ್ರೆ ಸ್ಟೇಷನ್ ಅಲ್ಲೂ ಸುಮಾರು ಜನ ಒಂದು ಕಂಪ್ಲೇಂಟ್ ಬರೆಯೋಕ್ಕೂ ದುಡ್ಡು ಇಸ್ಕೋತಾರೆ. ಹೌದು, ಅಲ್ಲೇ ಕೊಟ್ಟು ಮಾಡಿಸ್ಬೋದಾಯ್ತಲ್ಲ ಅಂತ ಬಡವ್ರು ಇದ್ರೆ. ಅವ್ರು ಯಾಕೆ ನಮ್ಮನ್ನು ಹುಡ್ಕೊಂಡ್ ಬರೋದು ಹೇಳಿ, ನಾವು ನ್ಯಾಯ ಕೊಡಿಸ್ತೀವಿ ಅಂತ ನಮ್ದು ಅದೊಂದು ಆಸೆ ಐತೆ ಸರ್. ತೀರಮಾನ ಬಡವರಿಗೆ ಬಿದ್ದಿರೋರ್ನ ಮೇಲೆತ್ತಬೇಕು, ಅದು ಬಿಟ್ರೆ ನಮ್ಮ ತಲೆಗೆ ಇನ್ನೇನು ಇಲ್ಲ ಸರ್. ಓಕೆ, 10 ವರ್ಷದ ಜರ್ನಿ ಅದು ಒಂದು ಲೆಕ್ಕಾಚಾರ. ಈಗ ಮತ್ತೊಂದು ಹೊಸ ಯುಗ ಆರಂಭ ಆಗಿದೆ. ಹೌದು ಸರ್. ಸೊ ಕಾರ್ಮಿಕರ ಸಂಘಟನೆ ಪರಿಷತ್ತು ಒಂದು ಕಡೆ ಹೇಗೆ ಅನಿಸ್ತಾ ಇದೆ? ಏನ್ ಅನಿಸ್ತಾ ಇದೆ ಅಂದ್ರೆ ಎಲ್ಲ ನನಗೊಂದು ತುಂಬಾ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ನಮ್ದ ಸಂಘಟನೆ ಹೆಸರು ಹೇಳಕ್ಕೆ, ನಮ್ಮ ಜೊತೆಗಿರೋ ವ್ಯಕ್ತಿಗಳ ಹೆಸರು ಹೇಳಕ್ಕೆ ನಮಗೆ ತುಂಬಾ ಖುಷಿ. ರವಿ ಶೆಟ್ಟಿ ಬೈಂದೂರ್ ಆಗ್ಬೋದು, ಶಶಿ ಗೌಡ್ರು ಆಗ್ಬೋದು, ಪೂಜಾ ಮೇಡಮ್ ಆಗ್ಬೋದು, ಪ್ರತಿಯೊಬ್ರು ನಮ್ಮ ಹೆಣ್ಮಕ್ಳು ಯಾರ್ದು ಒಬ್ಬರದ ಹೆಸರು ಹೇಳಕ್ಕಿಲ್ಲ, ಎಲ್ಲಾರು ಅದೇ ತರ ನಮಗೆ ಸಪೋರ್ಟ್ ಅಲ್ಲಿದ್ದಾರೆ. ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಐತೆ. ಹೌದು, ಅವ್ರಿದ್ರೆ ನಾವು, ನಮ್ಮಿಂದ ಅವ್ರು ಇಲ್ಲ ಸರ್. ಅವ್ರು ಬೆಳೆದ್ರೆ ನಾವು ಬೆಳೆದಂಗೆ. ಇವಾಗ ಅವರೊಂದು ಒಳ್ಳೆ ಹೆಸರು ತಗೊಂಡ್ರೆ ಅದ್ರ ಹೆಸರು ನಮಗೆ ಬರುತ್ತೆ, ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಗೆ ಆ ಹೆಸರು ಬರುತ್ತೆ ಅನ್ನೋ ನಂಬಿಕೆ ನನಗೆ. ಆ ಸಂಘಟನೆಯಲ್ಲಿ ಒಗ್ಗಟ್ಟು ಅನ್ನೋದು ಬಹಳ ಬೇಕು. ಹೌದು, ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಸಾಧನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಬೆನ್ನೆಲುಬಾಗಿ ನಿಲ್ಬೇಕು, ಒಂದು ಸಂಘಟನೆ ಉದ್ಧಾರ ಆಗಬೇಕು ಅಂತಂದ್ರು ಕೂಡ ಒಗ್ಗಟ್ಟು ಬಹಳ ಮುಖ್ಯ. ಹೌದು. ಸೊ ಈ ಒಗ್ಗಟ್ಟು ಯಾವ ರೀತಿ ಆಗಿದೆ ಅಂತ ಸರ್, ನಮ್ಮ ಸಂಘಟನೆಯಲ್ಲಿ 100ಕ್ಕೆ 100 ನಾನು ಹೇಳ್ಬೋದು. ನಮ್ಗೆ ಆ ಒಗ್ಗಟ್ಟು ಐತೆ, ನಮ್ಮಲ್ಲಿ ನಮ್ಮ ಟೀಮಲ್ಲಿ ಐತೆ ಒಗ್ಗಟ್ಟಿದೆ, ಒಗ್ಗಟ್ಟು ಪಕ್ಕ ಐತೆ ಸರ್. ನಾವ್ ಇಂದ ಟೈಮಿಗೆ ಹೇಳಿದ್ರೆ ನಮಗಿಂತ ಮುಂಚೆ ಅಲ್ಲಿ ಇರ್ತಾರೆ, ಅದಕ್ಕಿಂತ ಇನ್ನೇನ್ ಬೇಕು ಸರ್ ನಮ್ಗೆ? ಅಧ್ಯಕ್ಷರಕ್ಕಿಂತ ಉಪಾಧ್ಯಕ್ಷರು ಎಲ್ಲ ಆ ಪೋಸ್ಟೇ ಬೇಡ ಸರ್, ನಮ್ ಸದಸ್ಯರಿಂದ ಹಿಡಿದು ಅಲ್ವಾ, ಪೋಸ್ಟ್ ತಗೊಂಡಿಲ್ದವ್ರು ಇದಾರೆ ನಮ್ ಜೊತೆ, ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದವ್ರು ನಾವ್ ಇಂದ ಕಡೆ ಬರ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಇಬ್ರು ಇದ್ದಾರೆ, ಹೆಸರು ಹೇಳಲ್ಲ, ನಮಗಿಂತ ಮುಂಚೆ ಅಲ್ಲಿ ಎಂಟ್ರಿ ಆಗಿರ್ತಾರೆ. ನಾವ್ ಇನ್ನು ಅರ್ಧ ದಾರಿಯಲ್ಲಿ ಇರ್ತೀವಿ, ಅವ್ರು ಅಲ್ಲಿ ಇರ್ತಾರೆ. ಎಲ್ಲಿದ್ರ ಮೇಡಮ್? ನಾವು ಬರ್ತಾ ಇದೀವಿ ಅಂದ್ರೆ ನಾವ್ ಇಲ್ಲಿದ್ದೀವಿ. ನಾನು 9 ಗಂಟೆ ಶಾರ್ಪ್ ಹೇಳಿದ್ರೆ 9 ಗಂಟೆಗೆ ಅಲ್ಲಿ ಇರ್ತಾರೆ. ನಾವೇ ಇನ್ನು 10 ಗಂಟೆಗೆ ಟೈಮಿಂಗ್ ಅಂತಂದ್ರೆ ಅದು ಸಂಘಟನೆ ಅಂತಂದ್ರೆ ಅಲ್ವಾ? ಅದು ನಮ್ಮ ಹೆಣ್ಮಕ್ಳಿಂದನೂ ಅದೊಂದು ನಮ್ಮ ಫ್ಯಾಮಿಲಿ ಸರ್. ನಾನು ತುಂಬಾ ಖುಷಿ ಪಡ್ತೀನಿ ಫ್ಯಾಮಿಲಿ ಪಡೆದಿದ್ದಕ್ಕೆ. ಓಕೆ, ಸೊ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದೀರಾ. ಅದ್ರ ಜೊತೆಗೆ ಯಾವ್ಯಾವ ಅಂತಂದರೆ ಈಗ ಸಂಘಟನೆ ಅಂತಂದಾಗ ಸಹಜವಾಗಿ ಕೇವಲ ಬರೀ ಹೆಸರಿಗೆ ಮಾತ್ರ ಆಗಬಾರ್ದು, ಹೌದು, ಅದು ಕಾರ್ಯರೂಪಕ್ಕೂ ಕೂಡ ತರಬೇಕು. ಹೌದು. ಸಂಘಟನೆ ಅಂತಂದಾಗ ಬರೀ ಇಲ್ಲ ಅವರಿಗೆ ಅನ್ಯಾಯ ಆಯಿತು ಇವರಿಗೆ ಅನ್ಯಾಯ ಆಯಿತು ಅಂತಂದಾಗ ಎಲ್ಲದಕ್ಕೂ ಕೂಡ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಆಗಬೇಕು. ಅಂತಂದ್ರೆ ಬರೀ ಫಸ್ಟಿಗೆಲ್ಲ ಹೋಗಿ ನಿಂತ್ಕೊಂಡು ಆಮೇಲೆ ಕೊನೆಯದಾಗಿ ಹೋಗಿ ನಿಲ್ಲುವಂಥದ್ದು ಇಲ್ಲ, ಆ ಥರ ಅಲ್ಲ. ಇಲ್ಲ, ಯಾಕೆಂದ್ರೆ ಸುಮಾರು ಕಂಪ್ಲೇಂಟ್ ನಮ್ಮ ಹತ್ರ ಬರೋದು ಅಷ್ಟೇ. ನನಗೆ ಮಾದನಾಯಕನಹಳ್ಳಿ ಸ್ಟೇಷನಿಂದ ಆಗ್ಬೋದು, ಅಲ್ಲೂ ಸುಮಾರು ಕೇಸ್ಗಳು ಬಂದಾಗ ನೀವು ಇಂಥವ್ರನ್ನ ಭೇಟಿ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತಾರೆ ಅಂತ ಪೊಲೀಸ್ ಅವರೇ ಹೇಳಿ ಕಳಿಸಿರೋ ಕೇಸ್ಗಳು ನಮ್ಮ ಹತ್ರ ಐತೆ. ನಾನು ಕಂಪ್ಲೇಂಟ್ ನಿಮ್ಮ ಮೇಲೆ ನಂಬಿಕೆ. ಹೌದು ಸರ್, ಯಾಕೆಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದೇ ನ್ಯಾಯ ಅಂತ ನಾನು ಹೋಗಲ್ಲ. ಅವ್ರನ್ನೂ ವಿಚಾರಿಸ್ತೀನಿ, ಎದುರು ಪಾರ್ಟಿನೂ ವಿಚಾರಿಸ್ತೀನಿ. ತಪ್ಪು ಇವ್ರದಿದ್ರು ಇವ್ರಿಗೂ ಬೈತೀನಿ, ಅವ್ರದಿದ್ರೆ ಅವ್ರಿಗೂ ಬೈತೀನಿ. ಅದು ನಮ್ಮ ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಹೆಣ್ಮಕ್ಳು ಆ ಥರ ಇಲ್ಲ, ಅದು ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ ಸರ್. ಅಂದ್ರೆ ಈಗ ಸಂಘಟನೆ ಅಂತಂದಾಗ ನ್ಯಾಯ ಕೊಡಿಸುವಂತ ಕಾನೂನು ಚೌಕಟ್ಟಿನಲ್ಲಿ ಕೊಡಿಸ್ತೀರಾ ಹೇಗೆ ಅಂತ? ಇಲ್ಲ, ನಾನು ಆಗದಷ್ಟು ನಮ್ಮ ಆಫೀಸಲ್ಲೇ ಮೀಡಿಯಂ ಮಾಡ್ತೀವಿ. ಹಾಗಲ್ಲ ಅಂತ ಪಕ್ಷ ಸ್ಟೇಷನ್ ಮುಖಾಂತರನೇ ಮಾಡಿಸ್ತೀವಿ. ಅಲ್ಲೂ ಅಷ್ಟೇ, ಅವ್ರು ನಮ್ಮನ್ನು ಕೂರಿಸೇ ನ್ಯಾಯ ಮಾಡಿಸ್ತೀವಿ. ಪೊಲೀಸ್ ಅವರು ಪಾಪ ನಮ್ಮನ್ನು ಬಿಟ್ಟೇನು ನ್ಯಾಯ ಮಾಡಲ್ಲ. ಕರೆಸಿ ಅವ್ರನ್ನ, ಮೇಡಮ್ ಅವ್ರನ್ನ ಕರ್ಸ್ಬಿಟ್ಟು ಕೂರಿಸಿ ಟೇಬಲಲ್ಲಿ ನಾವು ಸುಮಾರು ಜನ ಹೋಗಿದ್ದೀವಿ. ಹೋದ್ರು ಅಷ್ಟೇ, ಅಲ್ಲಿ ಮೇಡಮ್ ಹೇಳ್ದಂಗೆ ಕೇಳ್ರಿ ಅಂತ ಹೇಳ್ತಾರೆ ಹೊರತು ಅಲ್ಲಿ ಪೊಲೀಸ್ ಅವರು. ಸೊ ಇಲ್ಲಿವರೆಗೆ ಎಷ್ಟು ಜನರಿಗೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸ? ಸರ್, ಅದು ಲೆಕ್ಕಕ್ಕೆ ನಾನು ಮಡಿಕೊಂಡಿಲ್ಲ, ಸುಮಾರು ಮಾಡಿದ್ದೀವಿ ಸರ್, ತುಂಬಾ ಜನಕ್ಕೆ ಮಾಡಿದ್ದೀವಿ. ಹಿಂಗೆ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರ, ಬಟ್ ನೆನಪಿಲ್ಲಲ್ಲ ಅಷ್ಟು ಜನಕ್ಕೆ ಮುಗಿಡ್ತೀನಿ ಅನ್ನೋವಂಥದ್ದು ಕೂಡ ಹೆಮ್ಮೆ ಅನ್ಸುತ್ತಲ್ವಾ? ನನಗೆ ಖುಷಿ ಆಗುತ್ತೆ. ಯಾಕೆ ಗೊತ್ತಾ ಸರ್, ಒಂದು ಸ್ಟೇಷನ್ಗೆ ಹೋದ್ರೆ ಯಾವ ಪೊಲೀಸ್ ಅವರು ಆತರ ಮಾಡಲ್ಲ.
ಯಾಕಂದ್ರೆ ಅಲ್ಲಿ ಯಾರನ್ನ ಬಂದ್ರೆ ಹಾ. ನೀವು ಅವ್ರ ಹತ್ರ ಎಲ್ಲ ಯಾಕೋತೀರಮ್ಮ, ಈ ನಂಬರ್ ಕೊಡ್ತೀನಿ ತಗೊಳ್ಳಿ, ಈ ನಂಬರ್ಗೆ ಕಾಲ್ ಮಾಡಿ. ಸುಮಾರು ಜನ, ನಾವು ರಾತ್ರಿ 10 ಗಂಟೆಗೆಲ್ಲ ನನ್ನ ಹೆಣ್ಮಕ್ಳು ನಾವೆಲ್ಲ ಹೋಗಿದ್ದೀವಿ. ಅಂದ್ರೆ ಆ ಹೆಸರಿಗಿರುವಂತ ಗತ್ತು ಅಂತ ಅಕ್ಕತ್ತ ಅದು ಏನೋ ನನಗೆ ಗೊತ್ತಿಲ್ಲ ಸರ್. ನಮ್ಮ ಅಪ್ಪ ಅಮ್ಮ ಮಾಡಿರೋ ದಾನ ಧರ್ಮನೋ ಇಲ್ಲ ನನಗೆ ನನ್ನ ಜೊತೆಗಿರೋರು ಕೂಡ ಸಪೋರ್ಟು ನನಗೆ ಗೊತ್ತಿಲ್ಲ ಸರ್. ದಟ್ ಈಸ್ ಪವರ್. ಆ ಹೆಸರು ಅವರು ನನ್ನ ಹಿಂದೆ ನನ್ನ ಜೊತೆಗಿರೋರು ಪವರು, ನನ್ನೊಬ್ಳದೇ ಅಲ್ಲ. ನಾನೊಬ್ಳಿಗೆ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಈಗ ಅನಿಸ್ತಾ ಇದೆ ಈ ಕಾರ್ಮಿಕ ಸಂಘಟನೆಗೆ ಒಂದ್ ಕಡೆ ಬಂದಂತ ಸಂದರ್ಭದಲ್ಲಿ ನ್ಯಾಯ ದೊರಕುತ್ತೆ 100%. ಹೌದು ಸರ್. ಎಷ್ಟು ಭರವಸೆ ಕೊಡ್ತೀರಾ ಸರ್? ನಾನು ಆಗದಷ್ಟು 100ರಲ್ಲಿ 90 ಭರವಸೆನೂ ಕೊಡ್ತೀನಿ. ಯಾಕಂದ್ರೆ 10 ಅಂದ್ರೆ ಅದು ಏನಾನ ಪ್ರಾಬ್ಲಮ್ ಆಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇವಾಗಲೂ ನನ್ನೇವರೆಗೂ ಒಂದು ಕೇಸ್ ಮಾಡಿದ್ದೀನಿ. ಅದ್ರಲ್ಲಿ ನಮ್ಮವ್ರದೇ ತಪ್ಪಿದ್ದಾಗ ನಾವು ಅವ್ರಿಗೆ ನ್ಯಾಯ ಕೊಡಿಸೋದು ಸರಿ ಬರಲ್ಲ. ಹೌದು. ಅದಂದ್ರೆ ಈಗ ತಪ್ಪು ಸರಿ ಅಂತ ಅಂದಾಗ ಸಹಜವಾಗಿ ಈ ಕಡೆನೂ ನೋಡ್ತೀರಾ, ಈ ಕಡೆ. ಹೌದು ಹೌದು ಸರ್. ಅಂದ್ರೆ ಈಗ ಎಲ್ಲ ಮಾಡಿದ್ರು ತಪ್ಪು ಮಾಡಿದವರು ನಮ್ಮವ್ರು ಇದಾರಪ್ಪ ಬಿಟ್ಬಿಡಿ ಆ ತರ ಮಾಡೋದೇ ಇಲ್ಲ ಸರ್. ಯಾಕಂದ್ರೆ ಸಹಜವಾಗಿ ಕೆಲವೊಂದು ಜನ ಮಾಡ್ತಾರೆ ಸರ್. ನಾನೇ ಅದನ್ನೇ ಹೇಳಿತ್ತು. ನಾನು 10 ವರ್ಷ ಹಿಂದೆ ಬೇರೆಯವ್ರ ಹಿಂದೆ ಇದ್ದಾಗ ನಮಗ್ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರದೇ ಸರಿ ಅನ್ಬೇಕು ಅಂದ್ರು. ನಾನು ಅದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಹೌದು, ಮನಸ್ಸಾಕ್ಷಿ ಒಪ್ಪದೇ ಇಲ್ಲ. ನಾನು ಮಾಡೋದು ಇಲ್ಲ ಕೆಲಸ. ಅದು ನಮ್ಮವರೇ ಆಗ್ಲಿ, ನನಗೆ ಕಂಪ್ಲೇಂಟ್ ಕೊಟ್ಟಿರೋರೇ ಆಗ್ಲಿ, ಇನ್ನೊಬ್ಬರೇ ಆಗ್ಲಿ, ಅವ್ರದ್ದು ಫಸ್ಟ್ ಕೂರಿಸಿ ಮಾತಾಡಾಗ. ಅದಕ್ಕೆ ನಾನು ಇವತ್ತು ಮಾನ್ಯಗಳ ಜಸ್ಟಿನಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದೀನಿ. ಮೇಡಮ್ ಯಾರು ಪರವಾಗೂ ಮಾತಾಡಲ್ಲ, ನ್ಯಾಯ ಪರವಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನ್ಯಾಯದ ಪರವಾಗಿ ನಿಲ್ಲುವಂತ ವ್ಯಕ್ತಿ ಅಂತಂದ್ರೆ ಏಕೈಕ ಅದು ಶೈನ್ ಮೇಡಮ್. ನಾನು ಒಬ್ಳೇ ಅಂತ ಹೇಳಕ್ಕಾಗಲ್ಲ ಸರ್. ಅದ್ರಲ್ಲಿ ನಮ್ ಟೀಮ್ ಎಲ್ಲ ಇದೆ. ನಾವು ಒಬ್ರೇ ಅಲ್ಲ. ನಿಮ್ಮ ಸಂಘಟನೆ, ನನ್ನ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಅಂದ್ರೆ ನ್ಯಾಯ ಪರವಾಗಿ ಇರೋದು. ಎಸ್, ನ್ಯಾಯ. ಅದು ಹೇಳ್ತಾರಲ್ಲ ಸರ್, ಮೇಟಿ ಕರೆಕ್ಟ್ ಆಗಿದ್ರೆ ಹೋಗೋ ದಾರಿನೂ ಚೆನ್ನಾಗಿರ್ತದೆ. ಆ ಮೇಟಿನೇ ನೆಟ್ಟಿಗಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಅದೇ ಸುಮಾರು ಸಂಘಟನೆಯಲ್ಲಿ ಆಗಿರೋದು. ನಮ್ಮ ಮೇಟಿಗಳು ಕರೆಕ್ಟ್ ಆಗೈತೆ, ನಾವು ಕರೆಕ್ಟ್ ಆಗಿದ್ದೀವಿ, ಅವು ನಮ್ಮ ಜೊತೆಗಿರೋರು ಕರೆಕ್ಟ್ ಆಗಿರ್ತಾರೆ. ಮುಂದಿನ ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಸಂಘಟನೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುವಂತ ಚಾನ್ಸ್ ಇದೆ? ಏನ್ ಕತೆ, ಏನ್ ಪ್ಲಾನ್ಗಳು ಇದೆ? ಒಂದಿಷ್ಟು ಹೇಳೋದಾದ್ರೆ ಕೊನೆಯದಾಗಿ. ಪ್ಲಾನ್ ಅಂತ ಏನಿಲ್ಲ ನಮ್ಗೆ. ಈ ಕ್ಷಣದಲ್ಲಿ ಏನ್ ಬರುತ್ತೋ ಅದನ್ನ ಕ್ಲಿಯರ್ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ಬೋದು ಅಷ್ಟೇ. ಇನ್ನು ಬೆಳಿಬೇಕು ಹೆಚ್ಚಾಗಿ. ಇನ್ನು 4 ಜನ ನಮ್ಮನ್ನು ಗುರುತಿಸ್ಕೊಬೇಕು. ಇವರಿಂದ ನಮ್ಗೆ ಒಳ್ಳೇದಾಗುತ್ತೆ, ನಾವು ಇವ್ರ ಜೊತೆ ಸೇರ್ಬೇಕು, ಕೈ ಜೋಡಿಸ್. ನಾನು ಹೇಳೋದು ಇಷ್ಟೇ ಸರ್. ಎಲ್ಲಿಗೆ ಹೋದ್ರು ಮೊದಲು ನನಗೆ ಗೊತ್ತಿರೋ ಮಟ್ಟಿಗೆ ನಾನೇ ಹೋಗಿ ಒಂದೊಂದ್ಸರಿ ಸ್ಟೇಷನಲ್ಲಿ ಕೂತ್ಕೊಂಡಾಗ, ನಂದು ಫ್ಯಾಮಿಲಿ ವಿಷಯದಲ್ಲಿ ಅಂದ್ರೆ ನಮ್ಮ ಜಮೀನು ವಿಷಯಕ್ಕೆ ಹೋಗಿ ಕೂತ್ಕೊಂಡಾಗ ಇವಾಗ ಬೇರೆಯವ್ರಿಗೆ ಹೇಳ್ಬೇಕಾಗಿತ್ತು ನಾನು, ಸರ್ ಒಂದು ಫೋನ್ ಮಾಡಿ ನಾನು ಇಲ್ಲಿ ಸ್ಟೇಷನಲ್ಲಿ ಇದ್ದೀನಿ ಅಂತ. ಇವತ್ತು ಆ ಪರಿಸ್ಥಿತಿ ಬದಲಾಗಿ ನಾನು ಕೂತ್ಕೊಂಡು ಬೇರೆಯವ್ರು ಮಾಡಿಕೊಡಂಗಾಗೈತೆ. ಅದು ಬದಲಾವಣೆ. ಅದೇ ತರ ನನ್ನ ಟೀಮು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಅದೇ ತರನೇ ಇದೀನಿ. ಮುಂದಕ್ಕೂ ಅದೇ ತರ ಆಗ್ಬೇಕು. ಇನ್ನೂ ಹೆಚ್ಚಾಗಿ ನಾವು ಬೆಳಿಬೇಕೇ ಹೊರತು ಬೇರೆ ಯಾವ ಉದ್ದೇಶನೂ ನಮ್ಮಲ್ಲಿಲ್ಲ ಸರ್. ಓಕೆ, ಆಲ್ ದ ಬೆಸ್ಟ್. ಒಳ್ಳೆದಾಗ್ಲಿ ಮೇಡಮ್. ತುಂಬಾ ಖುಷಿ ಆಯ್ತು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಕಾರ್ಮಿಕ ಸಂಘಟನೆ ಅನ್ನುವಂಥದ್ದು. ಯಾಕಂದರೆ ಬರೀ ಕೇವಲ ಕಾರ್ಮಿಕರಿಗೆ ಮಾತ್ರ ಅಲ್ಲ, ನೊಂದವರ ಪಾಲಿಗೆ ಒಂದಿಷ್ಟು ಬಡವರ ಬೆನ್ನೆಲುಬಾಗಿ ನಿಲ್ಲಬೇಕು. ಅದರಲ್ಲೂ ಕೂಡ ಮಹಿಳೆಯರು ಸಾಕಷ್ಟು ನೊಂದು ಬೆಂದು ಬಂದಿರ್ತಾರೆ. ಅಂಥ ಮಹಿಳೆಯರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಕಾರ್ಮಿಕ ಸಂಘಟನೆ, ಅದರಲ್ಲೂ ಕೂಡ ನಿಜವಾಗ್ಲೂ ಕೂಡ ಭಾಳಷ್ಟು ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಶೈನಿ ಮೇಡಮ್ ಅವರು ಅಂತ ಅಂದಾಗ ನಿಜವಾಗ್ಲೂ ಕೂಡ ಸಾಕಷ್ಟು ಜನರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವೂ ಕೂಡ ಮಾಡಿದ್ದಾರೆ. ಮುಂದೆಯೂ ಕೂಡ ಅದೇ ರೀತಿ ಮಾಡ್ತಾ ಹೋಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.